ಹಲೋ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಇವತ್ತಿನ ವಿಡಿಯೋ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ. ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಇರೋದು ಅಥವಾ ಇಶ್ಯೂ ಇರೋದು ಈಗ ಆಫ್ ಲೇಟ್ ತುಂಬ ನೋಡ್ತಾ ಇರೋದು ಏನು ಅಂತ ಅಂದರೆ ಹೇರ್ ಫಾಲ್ ಇಶ್ಯೂ. ಎಲ್ಲರಿಗೂ ಹೇರ್ ಫಾಲ್ ಆಗುತ್ತೆ. ಅಂದರೆ ಕೆಲವೊಂದು ಸೀಸನಲ್ಲಿ ಕೆಲವೊಬ್ರಿಗೆ ಜಾಸ್ತಿನೇ ಆಗೋಗುತ್ತೆ. ಎಸ್ಪೆಷಲಿ ಸಮ್ಮರಲ್ಲಿ ಹೇರ್ ಫಾಲ್ ಇಸ್ ವೆರಿ ವೆರಿ ಕಾಮನ್. ಆ್ಯಂಡ್ ನನಗೂ ಸಮ್ಮರಲ್ಲಿ ಸಿಕ್ಕಾಬಿಟ್ಟೆ ಹೇರ್ ಫಾಲ್ ಇತ್ತು. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನು ಅಂತ ಅಂದರೆ ಹಾರ್ಡ್ ವಾಟರ್. ಎಲ್ಲರ ಮನೆಯಲ್ಲೂ ಹಾರ್ಡ್ ವಾಟರ್ ಅನ್ನೋದಿರುತ್ತೆ. ಹಾರ್ಡ್ ವಾಟರ್ದಾಗ ಏನಾಗುತ್ತೆ ಅಂದರೆ ಹೇರ್ ಫಾಲ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದು ಅದಕ್ಕೆ ಒಂದು ಫಿಲ್ಟರ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಆಗ ಸ್ವಲ್ಪ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ. ಆ್ಯಂಡ್ ಮುಖ್ಯವಾಗಿ ಹೇರ್ ಫಾಲ್ ಆಗೋದು ನ್ಯೂಟ್ರಿಷನ್ ಕರೆಕ್ಟಾಗಿ ಹೋಗದೆ ಇದ್ದಾಗ. ಬರೀ ಹೇರ್ ಹೆಲ್ತ್ ಅಂತಲೇ ಅಲ್ಲ, ಓವರಾಲ್ ಹೆಲ್ತ್. ಪ್ರತಿದಿನ ತಿನ್ನಬೇಕಾಗಿರುವಂಥದ್ದನ್ನು ನಾವು ತಿಂದೆ ಅದನ್ನೆಲ್ಲ ಸ್ಕಿಪ್ ಮಾಡಿ ಇದ್ದಾಗ ಏನಾಗುತ್ತೆ, ಹೇರ್ ಫಾಲ್ ಆಗುತ್ತೆ. ಈ ಹಳೆ ಕಾಲದಲ್ಲಿ ನೋಡಿದ್ರೆ ಅವರ ನ್ಯೂಟ್ರಿಷನ್ ಆನ್ ಡಾಟ್ ಇರೋದು. ಸೊ ಎಲ್ಲ ಥರದ ತರಕಾರಿ ತಿನ್ನೋರು, ಸೊಪ್ಪು ತಿನ್ನೋರು, ಎಲ್ಲವನ್ನು ತಿನ್ನೋರು, ಕಾಳುಗಳಿರ್ಬೋದು ಎಲ್ಲನೂ. ಈಗ ನಾವು ಎಷ್ಟೊಂದನ್ನು ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಮೇಜರ್ 80% ನಾನು ಕ್ರೆಡಿಟ್ ಕೊಡೋದು ಊಟಕ್ಕೇ. ನಾವು ಊಟ ಎಷ್ಟು ಚೆಂದ ಮಾಡ್ತೀವಿ, ಅದರಲ್ಲಿ ಎಷ್ಟು ಒಳ್ಳೆಯ ನ್ಯೂಟ್ರಿಷನ್ ಇರುತ್ತೆ, ಆಗ ಹೇರ್ ಫಾಲ್ ಆಗಲ್ಲ. ಇಲ್ಲದೇ ಇದ್ದರೆ ಹೇರ್ ಫಾಲ್ ಇಸ್ ವೆರಿ ಕಾಮನ್. ಅದಾದಮೇಲೆ ಮನೆಯಲ್ಲಿ ನಾನು ಏನನ್ನೆಲ್ಲ ಫಾಲೋ ಮಾಡ್ತೀನಿ ಅದನ್ನು ನಾನು ನಿಮಗೆ ಒಂದು 2-3 ವಿಚಾರಗಳನ್ನ ನಾನು ಫಾಲೋ ಮಾಡ್ತೀನಿ. ಅದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ದ್ಯಾಟ್ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಫಸ್ಟ್ ಥಿಂಗ್, ನಾನು ಆಲ್ರೆಡಿ ಈ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದನ್ನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ, ಈ ರೆಸಿಪಿನೂ ಹಾಕಿದ್ದೀನಿ. ಸೊ ಅದು ಏನಂತ ಅಂದರೆ ಒಂದಿನ ಬಿಟ್ಟು ಒಂದಿನ ನಾನು ಅದನ್ನು ತೊಗೊಳ್ತೀನಿ. ಆಲ್ಟರ್ನೇಟಿವ್ ಡೇಸ್ ಏನು ಮಾಡ್ತೀನಿ ಅಂತ ಅಂದರೆ ಮೆಂತ್ಯನ ನಾನು ನೆನೆ ಹಾಕಿ ಓವರ್ನೈಟ್ ಮೆಂತ್ಯನ ಸೋಪ್ ಮಾಡಿಟ್ಟಿರ್ತೀನಿ. ಅದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಹೇರ್ ಹೆಲ್ತಿಗೆ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಹೇರ್ ಗ್ರೋತ್ ಇರ್ಬೋದು, ಹೇರ್ ಫಾಲ್ ಇರ್ಬೋದು, ಪ್ರತಿಯೊಂದಕ್ಕೂ ಮೆಂತ್ಯ ತುಂಬ 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 ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಇದನ್ನು ರೀಸೆಂಟಾಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಮೆಂತ್ಯ ತೊಗೋತೀನಿ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ. ಆಲ್ಟರ್ನೇಟಿವ್ ಡೇಸು ಒಂದಿನ ನೆಲ್ಲಿಕಾಯಿ ಜ್ಯೂಸ್ ತೊಗೊಂಡ್ರೆ ಇನ್ನೊಂದಿನ ಮೆಂತ್ಯ, ಇನ್ನೊಂದಿನ ನೆಲ್ಲಿಕಾಯಿ ಜ್ಯೂಸ್, ಇನ್ನೊಂದಿನ ಮೆಂತ್ಯ. ಆ ಥರ ಪ್ರತಿ ದಿನಾನೂ ಅದನ್ನು ನಾನು ಪ್ರಾಕ್ಟೀಸ್ ಮಾಡಿಲ್ಲ. ಒಂದೊಂದು ದಿನ ಬಿಟ್ಟು ಒಂದೊಂದು ದಿನ. ಸೊ ದಟ್ ಬೇರೆ ಬೇರೆ ಅಂಶಗಳನ್ನು ನಾವು ನಮ್ಮ ಬಾಡಿಗೆ ಕೊಡ್ಬೋದು ಅನ್ನೋ ಕಾರಣಕ್ಕೆ. ಅದ್ರ ಜೊತೆಗೆ ಹಲೀಮ್ ಸೀಡ್ಸನ್ನು ತೊಗೊಳ್ಳೋದು ನೀವು ನೋಡಿದ್ದೀರಾ. ಇನ್ಫ್ಯಾಕ್ಟ್ ಯಾರೋ ಹೇಳಿದ್ರು ಅದನ್ನು ಎವ್ರಿ ಡೇ ತೊಗೊಳ್ಳೋದು ಒಳ್ಳೆಯದಲ್ಲ ಅಂತ. ಸೊ ಅದನ್ನು ಅಷ್ಟೇ, ವಾರದಲ್ಲಿ ಈಗ 3 ದಿನ ಮೆಂತ್ಯ ತಿಂದು ಒಂದು 15 ನಿಮಿಷ ಆದಮೇಲೆ ಇರ್ಬೋದು, ನೆಲ್ಲಿಕಾಯಿ ಜ್ಯೂಸ್ ಕುಡಿದು ಒಂದು 15 ನಿಮಿಷ ಆದಮೇಲೆ ಐ ವಿಲ್ ಹ್ಯಾವ್ ದ್ಯಾಟ್ ಸೀಡ್ಸ್ದು ಏನಿರುತ್ತಲ್ಲ, ಸೋಪ್ ಮಾಡಿಟ್ಟಿರ್ತೀನಲ್ಲ ಓವರ್ನೈಟು, ಅದನ್ನು ತೊಗೋತೀನಿ. ಅದ್ರ ಜೊತೆಗೆ ನಿಮ್ಮ ಹತ್ರ ಮಾತಾಡ್ತಾನೆ ಐ ಥಾಟ್ ಐ ವಿಲ್ ಟೇಕ್ ಇಟ್. ಏನೇ ಎದ್ದು ಆಲ್ರೆಡಿ ಮೆಂತ್ಯನ ನಾನು ತೊಗೊಂಡಿದ್ದಾಯಿತು. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಗಿದೆ. ಇನ್ನೂ ಕಾಫಿ ಏನೂ ಕುಡ್ದಿಲ್ಲ. ಐ ಥಾಟ್ ಕಾಫಿ ತಿಂಡಿ ಆದಮೇಲೆ ತೊಗೊಳ್ಳೋಣ ಅಂತಲೇ ಅಂದ್ಕೊಂಡೆ. ತಿಂಡಿಗೆ ನಾನು ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಓದಿ ತಿಳ್ಕೊಂಡು ನೋಡಿ. ಕರಿಬೇವು ಆಬ್ವಿಯಸ್ಲಿ ಕಣ್ಣಿನ ಆರೋಗ್ಯಕ್ಕೆ ಸಿಕ್ಕಾಬಟ್ಟೆ ಒಳ್ಳೆಯದು. ಜೊತೆಗೆ ಹೇರ್ಗೂ ಕೂಡ ಸಿಕ್ಕಾಬಟ್ಟೆ ಒಳ್ಳೆಯದು. ಇಷ್ಟು ಕರಿಬೇವನ್ನ ಹಾಗೆ ತಿಂತೀನಿ. ನಾನು ಕರಿಬೇವನ್ನ ಎವ್ರಿಡೇ ತಿಂತೀನಿ. ಅಂದರೆ ಇದೆಲ್ಲ ಆಗಿ ಎಲ್ಲದಕ್ಕೂ ಒಂದು 10 ನಿಮಿಷ 15 ನಿಮಿಷ ಗ್ಯಾಪ್ ಕೊಟ್ಟು ತೊಗೋಬೋದು. ಅಥವಾ ಕರಿಬೇವನ್ನ ನಿಮಗೆ ಯಾವಾಗತ್ತೆ ಆವಾಗಲೂ ತಿನ್ಬೋದು. ನೆನಪಾದಾಗ ಹೋಗ್ಬಿಟ್ಟು ಕರಿಬೇವನ್ನ ತಿನ್ಬಿಡಿ ಅಷ್ಟೇ. 10 ಕರಿಬೇವಿನ ಎಲೆನ ನಾನು ತಿಂತೀನಿ, ಎವ್ರಿಡೇ ತಿಂತಾಯಿದ್ದೀನಿ. ಟ್ರಸ್ಟ್ ಮೀ, ಸಿಕ್ಕಾಬಟ್ಟೆ ಚೇಂಜಸ್ ನನ್ನ ಕೂದಲುವಿನ ಹೆಲ್ತಲ್ಲಿ ನೋಡಿದ್ದೀನಿ. ಸೊ ಇದೆಲ್ಲ ಸಣ್ಣ ಪುಟ್ಟ ಚೇಂಜಸ್ ಏನಾಗಿದೆ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿದೆ ನನಗೆ ಆನ್ ಅ ಡೈಲಿ ಬೇಸಿಸ್. ಸೊ ಅದಕ್ಕೆ ಅನ್ನೋದು ಇಂಟರ್ನೆಟ್ ಅನ್ನೋದು ಅಥವಾ ಸೋಷಿಯಲ್ ಮೀಡಿಯಾ ಅನ್ನೋದು ಸಿಕ್ಕಾಬಟ್ಟೆ ಒಳ್ಳೆಯ ಸೈಡು ಇದೆ. ಅದಕ್ಕೆ ತಿಳ್ಕೊಳ್ಳೋಕ್ಕೆ, ಕಲ್ತ್ಕೊಳ್ಳೋಕ್ಕೆ ಸುಮಾರು ವಿಚಾರಗಳಿದೆ. ಇನ್ಸ್ಪೈರ್ ಆಗೋಕ್ಕೆ ಸುಮಾರು ವಿಚಾರಗಳಿದೆ. ಇಟ್ಸ್ ಜಸ್ಟ್ ದ್ಯಾಟ್ ನಾವು ಯಾವುದನ್ನು ಚೂಸ್ ಮಾಡ್ತೀವಿ, ಏನನ್ನು ಕಲಿಬೇಕು ಅಂತ ಅನ್ಕೋತೀವಿ, ಅದಷ್ಟೇ ಮ್ಯಾಟ್ರ್ ಆಗೋದು. ನೀವು ಹತ್ರ ಮಾತಾಡ್ತಾ ಸಿಕ್ಕಾಬಿಟ್ಟು ದೊಡ್ಡ ಪ್ಯಾನ್ ಕೇಕ್ ಹಾಕ್ಬಿಟ್ಟೆ. ಆ್ಯಂಡ್ ಆಲ್ಸೋ ನಾವು ಹಣ್ಣು ಏನು ತಿಂತೀವಲ್ಲ, ತರಕಾರಿ ಏನು ತಿಂತೀವಿ, ಜೊತೆಗೆ ಸೊಪ್ಪು ಏನು ತಿಂತೀವಿ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ನಮ್ಮ ಮನೆಯಲ್ಲಿ ಬ್ಲೂಬೆರೀಸ್ನ ವಾರದಲ್ಲಿ 1 ಸಲ ಅಥವಾ 2 ಸಲ ತರಿಸಿಟ್ಕೋತೀನಿ. ಐ ನೋ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್, 300 ರೂಪಾಯಿನೂ ಆಗುತ್ತೆ.
ಬಟ್ ಆರೋಗ್ಯ ಅಥವಾ ಕೂದಲು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಐ ಥಿಂಕ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡೋದು ಉತ್ತಮ ಆಗುತ್ತೆ. ತುಂಬ ಸಿವಿಯರ್ ಪ್ರಾಬ್ಲಮ್ ಆಗಿ ಡಾಕ್ಟರ್ ಹತ್ರ ಹೋಗಿ ಒಂದಷ್ಟು ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಗಳು, ಒಂದಷ್ಟು ಎಕ್ಸ್ಪೆನ್ಸಿವ್ ಮೆಡಿಸಿನ್ಗಳನ್ನ ತೊಗೊಳೋದಕ್ಕಿಂತ, ಐ ಮೀನ್ ಪಾಪ ಕೆಲವೊಬ್ರಿಗೆ ಸಿವಿಯರ್ ಇರುತ್ತೆ, ಅವ್ರಿಗೆ ಆ ಹೆಲ್ಪ್ ಬೇಕೇ ಬೇಕಾಗುತ್ತೆ. ನಾರ್ಮಲ್ ರೆಗ್ಯುಲರ್ ಹೇರ್ ಫಾಲ್ ಇದ್ದರೆ ಇದನ್ನೆಲ್ಲ ನಾವು ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಮುಂಚೆನೇ ಮನೆಯಲ್ಲೇ ಆದಷ್ಟು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯೂಶ್ವಲಿ ಮನೆಯಲ್ಲೆಲ್ಲ ನಾನು ಪ್ಯಾನ್ ಕೇಕ್ ಮಾಡ್ಕೋತೀನಿ ಆಯಿತಾ. ಬಟ್ ಇದು ಲಾಸ್ಟ್ ಟೈಮ್ ಐ ಥಿಂಕ್ ಏನೋ ಒಂದು ಗಿಫ್ಟ್ ಬಾಸ್ಕೆಟ್ ಅಂತ ಬರುತ್ತಲ್ಲ, ಯಾರೋ ಕೊಟ್ಟಿದ್ರು, ಐ ಡೋಂಟ್ ರಿಮೆಂಬರ್. ಅವರು ಈ ಸ್ಲರ್ಪ್ ಫಾರ್ಮ್ ಪ್ಯಾನ್ ಕೇಕ್ ಮಿಕ್ಸ್ನ ಕೊಟ್ಟಿರು. ತುಂಬಾ ಟೇಸ್ಟಿಯಾಗಿತ್ತು ಆಯಿತಾ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ದಿಸ್ ಇಸ್ ಮಿಲ್ಲೆಟ್ ಪ್ಯಾನ್ ಕೇಕ್ ಮಿಕ್ಸ್, ಚಾಕ್ಲೇಟ್, ನೋ ಮೈದಾ, ನೋ ರಿಫೈನ್ಡ್ ಶುಗರ್, ಝೀರೋ ಜಂಕ್, ಪ್ರಾಮಿಸ್ ಅಂತ ಹಾಕ್ಯಾರೆ, ಮೇಡ್ ಬೈ 2 mothers. ಈ ಒಂದು ಬ್ರ್ಯಾಂಡ್ನ ರನ್ ಮಾಡ್ತಿರೋದು ಇಬ್ಬರು ತಾಯಂದರು. ಸೊ ಇವತ್ತು ನನಗೇನೋ ಐ ವಾಸ್ ಕ್ರೇವಿಂಗ್ ಫಾರ್ ಪ್ಯಾನ್ ಕೇಕ್. ಆ್ಯಂಡ್ ಈ ಪ್ಯಾನ್ ಕೇಕ್ ಲಾಸ್ಟ್ ಟೈಮ್ ತಿಂದಿದ್ದೆ, ಬನಾನಾ ಫ್ಲೇವರ್ ತಿಂದಿದ್ದೆ, ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅಂತ ಅಂದ್ಬಿಟ್ಟು ಇವತ್ತು ಚಾಕ್ಲೇಟ್ ಫ್ಲೇವರ್ ತರಿಸಿ ಮಾಡಿಕೊಂಡೆ. ಏನಿಲ್ಲ, 75 grams ಅಷ್ಟೇ ಹಾಕ್ಕೊಂಡಿರೋದು. ಸೊ 1, 2, 3, 4, 5 ಪ್ಯಾನ್ ಕೇಕ್ ಆಗುತ್ತೆ. ಹೊಟ್ಟೆ ತುಂಬುತ್ತೆ 2-3 hours, ಚಿಂತೆ ಇಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ಹೇರ್ ಫಾಲ್, ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಐ ಡೂ. ಇದಾದಮೇಲೆ ಇನ್ನೊಂದು ರೀಸೆಂಟಾಗಿ ನೋಡಿದೆ, ಅದನ್ನು ರೆಸಿಪಿನ ಮನೆಯಲ್ಲಿ ಮಾಡ್ತಾಯಿದ್ದೀನಿ, ವಿಚ್ ಇಸ್ ಕಪ್ಪೆಳ್ಳನ್ನು ಬಳಸಿ ಮಾಡುವಂಥದ್ದು. ಅದನ್ನು ಮಾಡ್ತೀನಿ ಈ ರೆಸಿಪಿನ. ಆ್ಯಂಡ್ ಕಪ್ಪೆಳ್ಳು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಆ ರೆಸಿಪಿ ಮಾಡ್ತಾ ಅದ್ರ ಬಗ್ಗೆ ಡೀಟೇಲ್ಸನ್ನು ನಿಮಗೆ ಕೊಡ್ತೀನಿ. ಫಸ್ಟು ತಿಂಡಿ ತಿಂದು ಮುಗಿಸಿ ಐ ವಿಲ್ ಸಿ ಯು. ಓಕೆ, ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ರೆಸಿಪಿ ಏನಿದೆ, ಆ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ, 2 ಥರದ ಸೀಡ್ಸ್ಗಳನ್ನು ನಾವು ಯೂಸ್ ಮಾಡಿ ಮಾಡುವಂಥದ್ದು. ಚೈನೀಸ್ ರೆಸಿಪಿ ಅಂತೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಸಿಕ್ಕಾಪಟ್ಟೆ ಫೇಮಸ್ ಇದೆ. ಆ್ಯಂಡ್ ನಾನು ಯಾಕೆ ಇದನ್ನು ಟ್ರೈ ಮಾಡ್ತಿದ್ದೀನಿ ಅಂತ ಅಂದರೆ, ಈ 2 ಸೀಡ್ಸ್ಗಳ ಬೆನಿಫಿಟ್ಸ್ ಏನಂತ ಆಲ್ರೆಡಿ ಗೊತ್ತು. ಸೆಪ್ರೇಟ್ ಆಗೇ ಇಟ್ ಈಸ್ ವೆರಿ ವೆರಿ ಗುಡ್ ಫಾರ್ ಹೆಲ್ತ್ ಅನ್ನೋದು ಗೊತ್ತು. ಜೊತೆಗೆ ಈ ಥರನೂ ಮಾಡ್ಕೊಂಡು ತಿಂದಾಗ ಇಟ್ ಈಸ್ ವೆರಿ ಈಸಿ, ವೆರಿ ಟೇಸ್ಟಿ. ಆ್ಯಂಡ್ ಹೇರ್ ಹೆಲ್ತಿಗೆ ಏನನ್ನೆಲ್ಲ ಮಾಡಬೇಕು, ಏನನ್ನೆಲ್ಲ ಮಾಡಬಹುದು, ಅದನ್ನೆಲ್ಲ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಐ ಆಮ್ ಶೋರ್ ನೀವು ಪ್ರಯತ್ನ ಪಡ್ತಾ ಇರ್ತೀರ. ಸೊ ಹಾಗಾಗಿ ಏನೇ ವೈರಲ್ ಆದರೂ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಳೋದಾದರೆ, ಆ್ಯಂಡ್ ಅದರ ಬಗ್ಗೆ ಅದರ ಬೆನಿಫಿಟ್ಸ್ ಏನು ಅಂತ ಗೊತ್ತಿದ್ದಾಗ ನಾನು ಹಿಂದೆ ಮುಂದೆ ನೋಡೋದೆಲ್ಲ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ, ಬ್ಲ್ಯಾಕ್ ಸೆಸಮೆ ಸೀಡ್ಸ್, ಆ್ಯಂಡ್ 1 ಟೇಬಲ್ ಸ್ಪೂನ್ ಕಲಾಂಜಿ ಸೀಡ್ಸ್, ವಿಚ್ ಈಸ್ ಕಪ್ಪು ಜೀರಿಗೆ ಅಂತಾರಲ್ಲ ಅದು. ಎರಡೂ ಕೂಡ ಕೂದಲಿನ ಹೆಲ್ತಿಗೆ ತುಂಬ 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 ಸಹಾಯ ಮಾಡುತ್ತೆ. ಹೇರ್ ಫಾಲ್ ಇರ್ಬೋದು, ಪ್ರೀಮೆಚೂರ್ ಗ್ರೇಯಿಂಗ್ ಇರ್ಬೋದು, ಆ್ಯಂಡ್ ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ನಾನು ಓದಿದ್ದೀನಿ. ಜೊತೆಗೆ ದಿಸ್ ಈಸ್ ವೆರಿ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಸ್ಕ್ಯಾಲ್ಪ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆಯಲ್ಲ, ಸೊ ಮಾಡೋಣ ಅಂತ. ಬೇಸಿಕಲಿ ಏನಂತ ಅಂದರೆ, ಎರಡನ್ನೂ ಚೆಂದ ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಲಾಂಜಿ ಸೀಡ್ಸ್ ಒಂದು 3ರಿಂದ 4 ನಿಮಿಷ ತೊಗೊಂಡ್ರೆ, ಈ ನಮ್ಮ ಕಪ್ಪು ಎಳ್ಳು ಏನಿದೆ 2 ನಿಮಿಷ ಸಾಕು. ಲೋ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇದಕ್ಕೆ ಕೊನೆಯದಾಗಿ ಬೇಕಾಗಿರೋದು ಜೇನುತುಪ್ಪ. ಸೊ 1 ಸ್ಪೂನ್ ತೊಗೊಂಡ್ರೋದ್ರಿಂದ ಐ ಥಾಟ್ 2.5ರಿಂದ 3 ಟೇಬಲ್ ಸ್ಪೂನ್ ಜೇನುತುಪ್ಪ ಬೇಕಾಗತ್ತೆ. ಅದನ್ನು ಟೇಸ್ಟ್ ನೋಡಿಕೊಂಡು, ಹದ ನೋಡಿಕೊಂಡು ನಾವು ಹಾಕ್ಕೊಳ್ಬೋದು. ಈಗ ಇದನ್ನು ನೀಟಾಗಿ ಹುರ್ಕೊಂಡಾಗಿದೆ, ಮಿಕ್ಸಿಯಲ್ಲಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂಡು ಬರ್ತೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಜೇನುತುಪ್ಪ ಬೇಕಾಯಿತು. ಆ್ಯಂಡ್ ಎಸ್, ಹಿಂಗೆ ಕಾಣುತ್ತೆ. ಆ್ಯಕ್ಚುಲಿ ಈಗ ಸಣ್ಣ ಬ್ಯಾಚ್ ಒಂದು ಮಾಡ್ಕೊಂಡಿದ್ದೀನಿ ಅಷ್ಟೇ, ಬಿಕಾಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದರಿಂದ ಜಾಸ್ತಿ ಮಾಡ್ಕೊಳ್ಳೋದು ಬೇಡ, ಕಡಿಮೆ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಇದು ಐ ಥಿಂಕ್ ಒಂದು 1 ಟೇಬಲ್ ಸ್ಪೂನ್ ಅಂತಾನೆ, 1 ಟೀ ಸ್ಪೂನ್, 2 ಟೀ ಸ್ಪೂನ್ ತಿನ್ನಬೇಕು ದಿನಕ್ಕೆ. 1 ಟೀ ಸ್ಪೂನ್ ತಿಂದರೂ ಓಕೆ. ಐ ಥಿಂಕ್ 3 ಡೇಸಿಗೆ ಬರುತ್ತೆ. 3 ಡೇಸ್ ಆದಮೇಲೆ ಒಂದು ದೊಡ್ಡ ಬ್ಯಾಚ್ ಮಾಡ್ಕೋತೀನಿ, 1 ವಾರಕ್ಕೆ ಆಗೋಂಗೆ ಮಾಡ್ಕೋತೀನಿ. ಸದ್ಯಕ್ಕಿಷ್ಟೇ. ಲೆಟ್ ಮೀ ಜಸ್ಟ್ ಟ್ರೈ. ಆ ಘಮ ಎಷ್ಟು ಚೆನ್ನಾಗಿದೆ ಗೊತ್ತಾ, ಮನೆಯಲ್ಲಿ ಕಪ್ಪೆಳ್ಳನ್ನು ಹುರಿದಾಗ ಒಂದು ಒಳ್ಳೆ ಘಮ ಬರುತ್ತೆ. ಗುಡ್ ಫ್ಯಾಟ್ ಸ್ಮೆಲ್. ಐ ಥಿಂಕ್ ನಂಗೆ ಅನ್ನಿಸ್ತದೆ ಹನಿ ಜಾಸ್ತಿ ಆಯಿತು ಅಂತ.
ಸಿಹಿ ಅನ್ನಿಸ್ತದೆ. ಚೂರು ಕಡಿಮೆ ಹಾಕೋಬೋದು, 2 ಸ್ಪೂನ್ ಹಾಕೋಬೋದು ಸಾಕಷ್ಟೆ. 2.5 ಸ್ಪೂನ್, 3 ಸ್ಪೂನ್ ಹಾಕೊಂಬಿಟ್ನಲ್ಲ. ಸೋ ನೈಸ್. ಆ್ಯಂಡ್ ಅಗೇನ್ ಸ್ವಲ್ಪ ಕಡಿಮೆ ಜೇನುತುಪ್ಪ ಹಾಕ್ಕೊಂಡ್ರೆ ಐ ಥಿಂಕ್ ಬೇರೆ ಎಲ್ಲರಿಗೂ ನಾರ್ಮಲಾಗಿ ಸಿಹಿ ತಿನ್ನೋರಿಗೆ ಇದು ಓಕೆ ಅಂತ ಅನ್ಸುತ್ತೆ. ಬಟ್ ನನಗೆ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ಒಂದು 2.5 ಸ್ಪೂನ್ ಓಕೆ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಎಸ್, ಎಷ್ಟೋ ಜನ ಕರಿಬೇವನ್ನ ಹಸಿ ತಿನ್ನಲ್ಲ, ಅಡುಗೆಗೆ ಹಾಕಿದ್ರೂ ತಿನ್ನಲ್ಲ. ಅದರಿಂದ ಎಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ. ಐ ನೋ ಎಷ್ಟೊಂದು ಜನ ಕೆಲವು ಟೇಸ್ಟ್ಗಳು ಇಷ್ಟ ಆಗಲ್ಲ, ಫ್ಲೇವರ್ಗಳು ಇಷ್ಟ ಆಗಲ್ಲ, ಸೊ ಸೈಡಿಗೆ ತೆಗೆದಿಟ್ಬಿಡ್ತಾರೆ. ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂತ ಒಂದು ಚಿಕನ್ ಕರಿ ಮಾಡಿದ್ರೂ ಅಥವಾ ಬಿರಿಯಾನಿ ಮಾಡಿದ್ರೂ ಅಥವಾ ಏನೇ ಸಾರು ಮಾಡಿರಲಿ, ಈಗ ಒಗ್ಗರಣೆ ಹಾಕ್ತಾಯಿಲ್ಲ ಆ ಕರಿಗೆ ಅಂತ ಬಂದಾಗ, ಅಥವಾ ಇಲ್ಲದೇ ಇದ್ರೂ ಕೊತ್ತಂಬರಿ ಜೊತೆಗೆ ಅಂದರೆ ಈ ಕೊತ್ತಂಬರಿ ಪುದೀನ ಎಲ್ಲ ರುಬ್ಕೊಳ್ತೀವಲ್ಲ, ಆ ಥರದ್ದು ಯಾವುದೇ ಮಸಾಲೆ ಇದ್ರೂ ಸಹ ನಾನು ಅದಕ್ಕೆ ಒಂದು 10 ಎಲೆ ಕರಿಬೇವು ಹಾಕ್ತೀನಿ. ಪ್ರತಿಯೊಂದು ಅಡುಗೆಯಲ್ಲೂ ನಾನು ಹಾಕ್ತೀನಿ. ಸೊ ಎಲ್ಲೆಲ್ಲಿ ಹೆಂಗೆ ಒಳ್ಳೊಳ್ಳೆ ನ್ಯೂಟ್ರಿಷನ್ ಇರುವಂಥ ಫುಡ್ಡನ್ನ ಕನ್ಸ್ಯೂಮ್ ಮಾಡೋಕ್ಕಾಗತ್ತೆ ಅದನ್ನು ಮಾಡುವಂಥ ಪ್ರಯತ್ನ ಎವ್ರಿಡೇ ಮಾಡ್ತೀನಿ. ಬಿಕಾಸ್ ಆರೋಗ್ಯ ಇಸ್ ವೆರಿ ಇಂಪಾರ್ಟೆಂಟ್, ಜಸ್ಟ್ ನಾಟ್ ಕೂದಲು ಹೆಲ್ತು, ಓವರಾಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಯುನೋ ಪ್ರತಿಯೊಬ್ಬರಿಗೂ ಇದೇನಿದು ಬರೀ ರೆಸಿಪಿ ವೀಡಿಯೋಸ್ಗಳೇ ಅಂತಲೇ ಅನ್ನಿಸ್ಬೋದು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ಟೈಮಲ್ಲಿ ನಾವು ತುಂಬ ಮರಿತಾ ಇರೋದು, ಇಗ್ನೋರ್ ಮಾಡ್ತಾ ಇರೋದು ಊಟ ಅನ್ನೋ ವಿಚಾರನ. ಸೊ ಹಾಗಾಗಿ ಅದ್ರ ಬಗ್ಗೆ ನನ್ನ ಫೋಕಸ್ ಇದೆ. ಆ್ಯಂಡ್ ಇವತ್ತು ನಾನು ಹೇರ್ ಕೇರ್ ಬಗ್ಗೆನೇ ಎಸ್ಪೆಷಲಿ ಸ್ಪೆಸಿಫಿಕ್ಕಾಗಿ ಈ ವಿಡಿಯೋನ ನಾನು ಹೇರ್ ಕೇರ್ ಬಗ್ಗೆನೇ ಇಟ್ಟಿದ್ದು. ಇದನ್ನೆಲ್ಲ ನಾನು ಫಾಲೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾವುದನ್ನು ಫಾಲೋ ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ಕೂಡ ನಾನು ಡಾಕ್ಯುಮೆಂಟ್ ಮಾಡಿರ್ತೀನಿ. ಸೊ ದಟ್ ನೆಕ್ಸ್ಟ್ ಟೈಮ್ ಬಂದು ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ನನಗೆ ಇದು ವರ್ಕ್ ಆಯಿತು, ಇದು ವರ್ಕ್ ಆಗಲಿಲ್ಲ ಅಂತಲೂ ನಾನು ನಿಮಗೆ ಹೇಳ್ಬೋದಲ್ಲ ತುಂಬ ಹಾನೆಸ್ಟಾಗಿ. ಸೊ ಇದರಲ್ಲಿ ಏನೂ ವರ್ಕ್ ಆಗೋದೇ ಇಲ್ಲ ಅನ್ನೋದಿಲ್ಲ. ಬಿಕಾಸ್ ಇದರಲ್ಲಿ ಏನೇನು ಒಳ್ಳೆಯ ಅಂಶ ಇದೆ ಪ್ರತಿಯೊಬ್ಬರು ನೋಡ್ತಿರೋಂಥ ಆಡಿಯನ್ಸ್ಗೂ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಬಟ್ ಇನ್ನೊಂದು ಏನು ನಿಮ್ಮ ತಲೆಯಲ್ಲಿ ಅಂದರೆ ಯಾವುದ್ರ ಬಗ್ಗೆ ಗಮನ ಕೊಡಬೇಕು ಅನ್ನೋದಾದರೆ, ಸಿವಿಯರ್ ಹೇರ್ ಫಾಲ್ ಇದ್ದಾಗ, ಅಂದರೆ ಪ್ರತಿದಿನ 100 ಸ್ಟ್ರ್ಯಾಂಡ್ಸ್ ಉದುರೋದು ಕಾಮನ್ ಅಂತ ಅಂತಾರೆ. ಅದಕ್ಕೂ ಮೀರಿ ಇದ್ದರೆ ಇದು ಯಾವುದೇ ರೆಸಿಪೀಸ್ನ ನೀವು ಟ್ರೈ ಮಾಡಿದ್ರು, ಇದು ಯಾವುದೇ ಸ್ಟೆಪ್ಸ್ನ ಫಾಲೋ ಮಾಡಿದ್ರು ಅದು ವರ್ಕ್ ಆಗೋಲ್ಲ. ಸೊ ಒಳಗಿಂದ ನಿಮಗೆ ಏನು ಡೆಫಿಷಿಯನ್ಸಿ ಇದೆ, ಏನು ಪ್ರಾಬ್ಲಮ್ ಇದೆ ಅದನ್ನು ಫಸ್ಟು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಅದಕ್ಕೆ ಹೆಲ್ಪ್ ತೊಗೊಳ್ಬೇಕಾಗತ್ತೆ. ಅದಾದಮೇಲೆ ಇದೆಲ್ಲ ಏನಂತ ಅಂದರೆ ಆ್ಯಡ್ ಆನ್ಸ್ ಆಗುತ್ತೆ. ಅಂದರೆ ರೆಗ್ಯುಲರ್ ಹೇರ್ ಫಾಲ್ ಬಿಟ್ಟು ಸಿವಿಯರ್ ಹೇರ್ ಫಾಲ್ ಯಾರಿಗಿದೆ ಅವ್ರಿಗೆ ಹೇಳ್ತಾ ಇರೋದು, ಫಸ್ಟ್ ಗೋ ಟು ಅ ಡಾಕ್ಟರ್, ಫಸ್ಟ್ ಫಿಕ್ಸ್ ದ್ಯಾಟ್. ನಿಮ್ಮ ಡೆಫಿಷಿಯನ್ಸಿ ಏನಿದೆ ಅದನ್ನು ನೋಡ್ಕೊಳ್ಳಿ. ಸೊ ಓವರಾಲ್ ಹೆಲ್ತ್ ಅಂತ ಬಂದಾಗ ಸ್ಕಿನ್ ಇರ್ಬೋದು, ಹೇರ್ ಇರ್ಬೋದು, ಪ್ರತಿಯೊಂದಕ್ಕೂ 80% ಮೇಜರ್ ರೋಲ್ನ ಪ್ಲೇ ಮಾಡೋದು ಊಟ. ತಿನ್ನುವಂಥ ತರಕಾರಿ, ತಿನ್ನುವಂಥ ಕಾಳುಗಳು, ಸೊಪ್ಪು, ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ದ ಸೀಡ್ಸ್. ಸೊ ಇದೆಲ್ಲನೂ ನೀವು ನೀಟಾಗಿ ಇಟ್ಕೊಂಡಾಗ ನೆಕ್ಸ್ಟ್ ಬರೋದು ವಾಟರ್ ಬರುತ್ತೆ. ಈ ವಾಟರ್ ಬಗ್ಗೆ ನಾನು ಸುಮಾರು ಸಲ ಮಾತಾಡ್ತಾನೆ ಇರ್ತೀನಿ. ದಯಮಾಡಿ ಹಾರ್ಡ್ ವಾಟರ್ ಇದ್ದರೆ ಒಂದು ಶಾರ್ಪ್ ಫಿಲ್ಟರ್ ಹಾಕೊಳ್ಳೋದು ಬೆಟರ್ ಆಗುತ್ತೆ. ಸ್ಕಿನ್ನಿಗೂ ಅಷ್ಟೇ ಹಾರ್ಡ್ ವಾಟರ್ ಇಸ್ ನಾಟ್ ಓಕೆ. ಎಸ್ಪೆಷಲಿ ಆ್ಯಕ್ನೆ ಪ್ರೋನ್ ಇರೋರಿಗೆ ಅದಿನ್ನೂ ಟ್ರಿಗರ್ ಮಾಡುತ್ತೆ ಹಾರ್ಡ್ ವಾಟರ್. ಸೊ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ, ತಿನ್ನೋ ಊಟನ ಫಿಕ್ಸ್ ಮಾಡ್ಕೊಳ್ಳಿ, ನಿದ್ದೆನ ಫಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಇದೆಲ್ಲನೂ ಕೊಟ್ಟಾಗ ಏನಾಗುತ್ತೆ, ನಾವು ಆರೋಗ್ಯವಾಗಿರ್ತೀವಿ, ನಮ್ಮ ಕಣ್ಣು, ನಮ್ಮ ಸ್ಕಿನ್ನು, ನಮ್ಮ ಕೂದಲು ತುಂಬ 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 ಆರೋಗ್ಯವಾಗಿರುತ್ತೆ. ಹೆಲ್ದಿ ಅನ್ನೋದೇ ಅದು. ಸ್ವಲ್ಪ ತಿನ್ನೋಕ್ಕೆ ಕಷ್ಟಪಡಬೇಕಾಗತ್ತೆ. ಈಗ ನಾವು ಜಂಕ್ ಅಂತ ಬಂದಾಗ ಫ್ರೈ ಮಾಡಿರ್ತಾರೆ, ಟೇಸ್ಟಿಯಾಗಿರುತ್ತೆ, ಟೇಸ್ಟಿ ಮಸಾಲಾಸ್ಗಳು ಹಾಕಿರ್ತಾರೆ, ಸಖತ್ ಯಮ್ಮಿ ಅಂತ ಅನ್ಸುತ್ತೆ. ಬಟ್ ಆನ್ ಅ ಲಾಂಗರ್ ರನ್ ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್, ಇಟ್ಸ್ ನಾಟ್ ಗುಡ್ ಫಾರ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಸೊ ಮನೆಯಲ್ಲೇ ಹೆಲ್ದಿಯಾಗಿ ಟೇಸ್ಟಿಯಾಗಿ ಅಡುಗೆನ ಮಾಡ್ಕೊಂಡು ತಿನ್ಬೋದು. ಸಿಂಪಲಾಗಿ ಅಡುಗೆನ ಮಾಡ್ಕೊಂಡು ತಿನ್ಬೋದು. ಸಿಂಪಲಲ್ಲೇ ಎಲ್ಲನೂ ಇದೆ. ಓಕೆ, ನಾವು ಫ್ಯಾನ್ಸಿಯಲ್ಲಿ ಏನೂ ಇಲ್ಲ. ಅಗೇನ್ ಯಾವುದು ಫ್ಯಾನ್ಸಿ ಅಲ್ಲ. ಆವಾಗೆಲ್ಲ ಎಳ್ಳುಂಡೆ ಮಾಡ್ಕೊಂಡು ತಿಂತಾಯಿದ್ವಿ, ಇವಾಗ ಎಳ್ಳಿನ ಪೇಸ್ಟ್ ಮಾಡ್ಕೊಂಡು ತಿಂತೀವಿ. ಸೊ ಹಾಗೆ ಬೇರೆ ಬೇರೆ ಥರ ಅಪ್ಗ್ರೇಡ್ ಆಗ್ತಾ ನಾವು ಹೊಸದನ್ನು ಕಲಿತಾ. ಸೊ ಇದೆಷ್ಟು ಸ್ಟೆಪ್ಸ್ಗಳನ್ನು ನಾನು ಫಾಲೋ ಮಾಡೋದು. ಇದನ್ನು ನಿಮಗೂ ಫಾಲೋ ಮಾಡಬೇಕು ಅಂತ ಅನಿಸಿದ್ರೆ ಫಾಲೋ ಮಾಡಬಹುದು. ಬಹುಶಃ ವರ್ಕ್ ಆಗಬಹುದೇನೋ ಯಾರಿಗಾದರೂ ಒಬ್ಬರಿಗೆ, ಐ ಡು ನಾಟ್ ನೋ. ಬಿಕಾಸ್ ಮೇಜರ್ ಕನ್ಸರ್ನ್ ಈಗ ಹೇರ್ ಫಾಲ್ ಅನ್ನೋದೇ ಆಗಿರೋದ್ರಿಂದ ನಾನೇನು ರೊಟೀನ ಫಾಲೋ ಮಾಡ್ತಿದ್ದೀನಿ ಅದನ್ನು ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಯಾ, ದಟ್ಸ್ ಇಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಫುಲ್ಲು ಲವ್. ಬಾಯ್.